ಫೈರ್ ಬ್ರ್ಯಾಂಡ್ ಮಂಜು ಇವ್ಯಾಂಜಲಿಸ್ಟ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ಬೇಡಿಲ್ಲ, ಇನ್ನು ಮುಂದೆ ಬೇಡಿಕೊಳ್ಳ್ರಿ. ನಾನು ನಿಮಗೋಸ್ಕರ ದೊಡ್ಡ ಆನ್ಸರ್ಗಳನ್ನ ಮಾಡ್ಲಿಕ್ಕೆ ಇರ್ತೇನೆ. ಇದುವರೆಗಾಗಿ ನನ್ನ ಹೆಸರಿನಲ್ಲಿ ತಂದೆ ಬಳಿಯಲ್ಲಿ ಏನು ಬೇಡಿಲ್ಲ, ಇನ್ನು ಮುಂದೆ ಬೇಡಿಕೊಳ್ಳ್ರಿ. ನನ್ನ ಹೆಸರಿನಲ್ಲಿ ತಂದೆ ನಿಮಗೆ ಕೊಡ್ತಾನೆ. ಆರೋಗ್ಯ ಇಲ್ವಾ? ಕೇಳಿಕೋ. ರೋಗದಲ್ಲಿದ್ದೀರಾ? ಕೇಳಿಕೋ. ಸಾಲದಲ್ಲಿದ್ದೀರಾ? ಕೇಳಿಕೋ. ಭಯದಲ್ಲಿದ್ದೀರಾ? ಕೇಳಿಕೋ. ಪರಿಸ್ಥಿತಿ ಕೆಟ್ಟೋಗಿದ್ಯಾ? ಆತನ ಹತ್ರ ಕೇಳಿಕೋ. ಮನುಷ್ಯರ ಹತ್ರ ಯಾರ ಹತ್ರ ಕೇಳಬಾರ್ದು. ಎಲ್ಲಿ ನಮ್ಮ ಸ್ಟೈಲ್ ಚೇಂಜ್ ಆಗ್ಬೇಕಂತೆ. ನಾವು ಪ್ರತ್ಯೇಕವಾಗಿರ್ಬೇಕು. ನಾವೆಲ್ಲ ಹೇಗಿರ್ಬೇಕು? ನಾವೆಲ್ಲ ಡಿಫ್ರೆಂಟ್ ಮ್ಯಾನ್ಸ್. ನಾವೆಲ್ಲ ಒಂದು ಪ್ರತ್ಯೇಕವಾದ ವ್ಯಕ್ತಿಗಳಾಗಿರ್ಬೇಕು ನಾವೆಲ್ಲ. ಅದಕ್ಕೆ ಮನುಷ್ಯರ ಹತ್ರ ಏನು ಬರಲ್ಲ. ಅದಕ್ಕೆ ಹೇಳಿದೆ, ನೀವು ತಂದೆ ಹತ್ರ ಕೈ ಚಾಚೋದು ಬೇಡಿಕೊಂಡ್ರೆ ಯಾರ ಹತ್ರ ಕೈ ಚಾಚೋದೇ ಬೇಕಾಗಿಲ್ಲ. ಓಕೆನಾ? ಅದಕ್ಕೆ ನಾನು ಹೇಳಿದೆ, ಇವಾಗಿಂದ ನನ್ನ ಮೆಸೇಜ್ ಪ್ರತಿಯೊಂದು ಚೇಂಜ್ ಆಗುತ್ತೆ ಅಂತ. ಯಾಕೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನೀವು ನಿಮ್ಮ ತಂದೆ ಹತ್ರ ಏನಾಗಿರ್ಬೇಕಂತೆ ಗೊತ್ತಾ? ಕನೆಕ್ಟ್ ಆಗಿರ್ಬೇಕಂತೆ. ಏನಾಗಿರ್ಬೇಕಂತೆ? ಕನೆಕ್ಟ್ ಆಗಿರ್ಬೇಕು. ಅದಕ್ಕೆ ನೀವು ಹಾಯಾಗಿರುವುದ ಅಭ್ಯಾಸ ಮಾಡಿಕೊಳ್ಳ್ರಿ. ಏನಾಗಿರೋ ಅಭ್ಯಾಸ? ಹಾಯಾಗಿ ಹೇಳಿ. ಹಾಯಾಗಿರ್ತೀನಿ ನಾನು. ಹೇಗಿರ್ಬೇಕು? ಹಾಯಾಗಿ, ಜಾಲಿಯಾಗಿ, ಸಂತೋಷವಾಗಿರೋ ಅಭ್ಯಾಸ ಮಾಡ್ಕೊಳ್ಬೇಕು. ಕಷ್ಟಗಳು ಐತಂತ ನಿಮ್ಮ ನೋಡುವಾಗ ಎಲ್ಲರಿಗೂ ಗೊತ್ತಾಗ್ಬಿಡ್ಬೇಕು ಕಷ್ಟಗಳು. ಏನದಪ್ಪ ಇವ್ರಿಗೆ ಕಷ್ಟ. ಭೂಮಿ ಮೇಲೆ ಯಾರಿಗೆ ಕಷ್ಟ ಇಲ್ದಂಗೆ ಮಾಡ್ಬಿಡ್ತೀವಿ ನಾವೆಲ್ಲ ಮಾಡಿದ್ರೆ. ಅದಕ್ಕೆ ನೀನ್ ಡೋರ್ ಓಪನ್ ಮಾಡ್ಕೋಬೇಡ. ಯೇಸು ಸ್ವಾಮಿ ನಿನಗೋಸ್ಕರ ಡೋರ್ ಓಪನ್ ಮಾಡ್ತಾನೆ. ಯಾರು ಮಾಡ್ತಾರೆ? ಆತ ಮಾಡೋರಿಗೆ ಕಾಯಿ. ನೀನ್ ಸುಮ್ಮನೆ ಟೆನ್ಷನ್ ತಗೊಂಡು ಡೋರ್ಗಳು ಓಪನ್ ಮಾಡೋದು, ಕಿಟಕಿಗಳು ತೆಗೆದ್ಬಿಡೋದು ಅಂದ್ರೆ ಅರ್ಥ ಆಗ್ತಿಲ್ಲ ನಿನಗೆ. ಅಂದ್ರೆ ನಿನ್ ಪ್ರಯತ್ನ ನೀನ್ ಮಾಡಬೇಡ, ದೇವರು ಮಾಡ್ತಾನೆ. ಹೇಳಿ, ದೇವ್ರ ಪ್ರಯತ್ನ ಮಾಡ. ನೋಡೋಣ ಇದಕ್ಕೆ ಯಾರ್ಯಾರು ಏನೇನು ಮಾಡ್ತಾರ ನೋಡೋಣ. ಓಕೆನಾ? ಎಷ್ಟು ಮಂದಿ ನೋಡ್ತೀರಾ? ಟಕ ನಾನೇ ಹೇಳ್ಕೊಂತ ಹೋಗ್ಬಿಡ್ತೇನೆ. ಯಾಕಂದ್ರೆ ನೀವು ವಾಕ್ಯ ತೆಗೆದು